ಫೈನಲಿ ದೇವಸ್ಥಾನಕ್ಕೆ ಬಂದು ಎಲ್ಲಿ ಅಂತ ಬ್ಯಾಕ್ಗ್ರೌಂಡ್ ನೋಡಿದ್ರೆ ಗೊತ್ತಾಗುತ್ತೆ ಅನ್ಕೊಂತೀನಿ. ಮೂಳೆ ತಿನ್ನೋರ್ನ ಇಲ್ಲಿ ನೋಡಿ ಬೆಳೆ ಕರ್ಕೊಂಡ್ಬಂದ್ಬಿಟ್ಟು ಬ್ರೆಡ್ಡು ಗುಲ್ಕನ್ ಜಾಮೂನ್ ಕೊಡ್ತಾವ್ರಿ ಇಲ್ಲಿ. ಎರಡೇ ಆಯಿತು. ಹಾಯ್ ಗೈಸ್, ಫೈನಲಿ ವೆಲ್ಕಮ್ ಬ್ಯಾಕ್ ಟು DS ಕಪಲ್ ವ್ಲಾಗ್ಸ್. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಬಿಕಾಸ್ ಇದು ಹೃದಯಗಳ ವಿಷಯ, ಈ ವಿಷಯ ವಿಷಯ. ಇವತ್ತೇನಪ್ಪ ಅಂತಂತಂದರೆ ತುಂಬ ಸ್ಪೆಷಲ್ ಡೇ. ಏನು ಅಂತಂತಂದರೆ ಸ್ಫೂರ್ತಿ ಬರ್ಡೇ. ಈ ಸಲ ಸೆಲೆಬ್ರೇಷನ್ ಅಂತ ಏನೂ ಮಾಡ್ತಾಯಿಲ್ಲ. ಈಗ ಇಬ್ಬರು ಕೂಡ ಕೆಲಸಕ್ಕೆ ಹೋಗಿದ್ದೋ, ಕೆಲಸದಿಂದ ಈಗ ಬಂದು ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡು ರೆಡಿ ಆಗ್ತಾಯಿದ್ದಾಳೆ ಅವಳು. ನಾನು ಜಸ್ಟ್ ಈಗ ರೆಡಿಯಾಗಿ ಕೂತಿದ್ದೀನಿ. ಟೆಂಪಲಿಂದ ಬಂದಮೇಲೆ ನೆಕ್ಸ್ಟ್ ಫ್ರೆಂಡ್ಸ್ ಸಿಗ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ನೆಕ್ಸ್ಟ್ ನೀವೇ ನೋಡ್ತೀರಲ್ವಾ ಏನೇನು ಹೆಂಗೆ ಅಂತ. ಬನ್ನಿ ಸ್ಟಾರ್ಟ್ ಮಾಡೋಣ ವೀಡಿಯೋನ. ಬರ್ಡೇಗಲ್ಲಿ ರೆಡಿ ಆಗಿದ್ದಾಳೆ. ಹಾಂ, ಫುಲ್ ಪಾರ್ಟಿನಾ? ಟ್ರೀಟ್ ಏನು ಕೊಡಿಸ್ತೀಯ ನಮ್ಗೆ ಇವತ್ತು? ಏನು ಕೊಡಿಸ್ತೀಯ? ಸರಿ ಬಾಯ್. ಫೈನಲಿ ದೇವಸ್ಥಾನಕ್ಕೆ ಬಂದು ಎಲ್ಲಿ ಅಂತ ಬ್ಯಾಕ್ಗ್ರೌಂಡ್ ನೋಡಿದ್ರೆ ಗೊತ್ತಾಗುತ್ತೆ ಅನ್ಕೊಂತೀನಿ. ಜನ ಐ ಥಿಂಕ್ ರಶ್ಶು ಇದಾರ ಇಲ್ವಾ ಇನ್ನೂ ಗೊತ್ತಿಲ್ಲ. ನೋಡಿ ಬರ್ಡೇ ಮೇಡಮ್ ಅಂತ ಫುಲ್ ಖುಷಿ ಇವತ್ತು. ಹಾಂ, ಪೂಜೆ ಮಾಡ್ಸಕ್ಕೆ ಹೋಗ್ತಾ ಇದ್ದೀವಿ. ಜನ ಏನು ರಶ್ ಇಲ್ಲ ನೋಡಿ. ಐ ಥಿಂಕ್ ಗೊತ್ತಾಗಿಲ್ಲ ಅಂತಂದರೆ ಇದೇ ದೇವಸ್ಥಾನ. ಗೆಸ್ ಮಾಡಿ, ಯಾರಿಗಾದ್ರೂ ಗೊತ್ತಿದ್ರೆ ನೋಡೋಣ. ಫಸ್ಟು ಈ ಥರ ಎಲ್ಲ ಕ್ಯೂ ಸಿಸ್ಟಮೇ ಇರಲಿಲ್ಲ. ಬಂದರೆ ಒಂದು 10 ನಿಮಿಷದಲ್ಲೆಲ್ಲ ದರ್ಶನ ಆಗ್ಬಿಟ್ಟಿತ್ತು. ಇವಾಗಂತೂ ಸಿಕ್ಕಾಬಟ್ಟೆ ಕ್ಯೂವಲ್ಲಿ ವೆಯ್ಟ್ ಮಾಡಬೇಕಾಗತ್ತೆ ಬೇರೆ ಟೈಮಲ್ಲಿ ಬಂದರೆ. ಬಟ್ ಇವತ್ತು ಯಾರು ಇಲ್ವಲ್ಲ ನೋಡಿ, ಆಲ್ರೆಡಿ ಡೈರೆಕ್ಟಾಗಿ ಬಿಟ್ಟಿದ್ದಾರೆ ದರ್ಶನಕ್ಕೆ. ಇಲ್ಲಿ ನೋಡಿ, ಒಳಗಡೆ ಜನನೂ ಅಷ್ಟು ರಶ್ ಇಲ್ಲ, ಕಮ್ಮಿ ಇದ್ದಾರೆ. ಈ ದೇವಸ್ಥಾನನ ಇವತ್ತಿಂದಲ್ಲ ಸುಮಾರು ವರ್ಷಗಳಿಂದನೂ ನೋಡ್ತಾ ಇದ್ದೀನಿ ನಾನು. ನೋಡಿ, ಇದೇ ಕಬ್ಬಾಳಮ್ಮ ಟೆಂಪಲ್. ಪೂಜೆ ಎಲ್ಲ ಮುಗಿಸಿದ್ವಿ. ಈಗ ದೇವಸ್ಥಾನದಲ್ಲಿ ಸ್ವಲ್ಪ ಶಾಂತಿ ಸಮಾಧಾನ ಎಲ್ಲ ಸಿಕ್ಕಿ ಅನ್ಕೊಳ್ಳೋದೆಲ್ಲ ಆಗಲಿ ಅಂತ ಬೇಡ್ಕೊಂಡು ಕೂತಿದ್ದೀವಿ. ನಮ್ಮನ್ನು ನಾವು ಹೊಟ್ಟೆ ಫುಲ್ಲು ಅಂದರೆ ಉಪವಾಸದಲ್ಲಿ ದೇವ್ರನ್ನ ದರ್ಶನ ಮಾಡಿದ್ವಿ. ಸೊ ನೆಕ್ಸ್ಟು ಏನು ಪ್ಲ್ಯಾನು ಅಂತ ಗೊತ್ತಾಗುತ್ತೆ. ದರ್ಶನ ಎಲ್ಲ ಮುಗಿದು, ಬಟ್ ಜನನೂ ರಶ್ ಇರಲಿಲ್ಲ. ದರ್ಶನ ಮಾತ್ರ ಸಖತ್ತಾಗಾಯಿತು. ಈಗ ನೆಕ್ಸ್ಟು ಗಣಪುರ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್ ಬರ್ತಾರೆ ಅಂತ ಹೇಳಿದ್ನಲ್ವಾ, ಐ ಥಿಂಕ್ ಆಲ್ರೆಡಿ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂತೀನಿ. ನೋಡೋಣ ಬನ್ನಿ ಅಲ್ಲಿ ಫ್ರೆಂಡ್ಸು. ಈಗ ನೆಕ್ಸ್ಟ್ ಏನು ಅಂತ ನನಗೂ ಕೂಡ ಅಷ್ಟು ಐಡಿಯಾ ಇಲ್ಲ. ನೋಡೋಣ ಬನ್ನಿ. ಫೈನಲಿಗೆ ಎಲ್ಲಿಗೆ ಬರೋದಿಲ್ಲ, ಅಲ್ಲಿಗೆ ಬಂದು ರೀಚ್ ಆಗಿದ್ದೀನಿ. ಇನ್ನು ಅವ್ರು ಬರಬೇಕು. ಐ ಥಿಂಕ್ ಅವ್ರು ನಮಗೇನು ಮುಂಚೆ ಬರ್ತಾರೆ ಅಂದ್ಕೊಂಡೆ, ಬಂದಿರಲಿಲ್ಲ. ಬರಲಿ ನೋಡಿ, ಇದು ಐ ಥಿಂಕ್ ಕನಕಪುರದಲ್ಲಿ ನೋಡಿರ್ತೀರ ಜಾಗ, ಜ್ಯೂಸ್ ಪಾಯಿಂಟ್ ಅಂತ. ನೋಡೋಣ, ಈಗ ಅವ್ರು ಬಂದ ತಕ್ಷಣ ವೇಟಿಂಗ್. ಎಲ್ಲ ಬಂದವ್ರೆ ಸಸ್ಪೆನ್ಸ್ ಆಗಿ. ಹಾಂ, ನಮ್ಮ ಸ್ಫೂರ್ತಿಗೆ ಬರ್ಡೇ ಸೆಲೆಬ್ರೇಷನ್. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಎಲ್ಲ ನೋಡಿ, ರೀಸೆಂಟಾಗಿ ಇತ್ತೀಚೆಗೆ ಇವ್ರ ಜೊತೆನೂ ಒಂದು ಲಾಗ್ ಮಾಡಿದ್ದೀನಿ. ಇತ್ತೀಚೆಗೆ ಮಂತ್ರಾಲಯ ಹೋಗಿದ್ದಲ್ಲ ಆ ಲಾಗು. ಹಾಂ, ಲೆಕ್ಚರರ್ ನೋಡಿ, ನಮಗೆ ಲೆಕ್ಚರ್ ಕೊಡೋ ಕನ್ನಡ ಮೇಡಮ್ ಇವರು. ಹಾಂ ಹಾಂ, ಓ ಡಾರ್ಲೋ ಅಂತೆ. ನನ್ನ ಹೆಂಡ್ತಿ ಡಾರ್ಲೋ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಸ್ಟೇಟಸ್ಗೂ ಹಂಗೆ ಹಾಕೊಳ್ಳೋಳು. ಇಲ್ಲೇ ನಿನ್ನ ಮಗಳು ಬರೀಲಿ ಲಾಗಲ್ಲಿ ಲಾಗು ನೋಡ್ಬೇಡಿ. ಇದು ನಮ್ಮ ದೇಶ ಅಂದ್ರೆ. ಹಾಂ, ಹಂಗೆ ಅದಕ್ಕೆ ಪ್ಲ್ಯಾನ್ ಮಾಡ್ಬಿಟ್ಟು ಹುಡುಗರನ್ನ ಕರೆದ್ರೆ ಜಾಸ್ತಿ ಖರ್ಚೈತೆ ಅಂದ್ಬಿಟ್ಟು ಎಲ್ಲ ಹುಡುಗರನ್ನೇ ಕರ್ಸಿದ್ದೀವಿ. ಹುಡುಗರಾದ್ರೆ ಎಣ್ಣೆ ಕೊಡಿಸ್ಬೇಕು, ಹುಡುಗಿರಾದ್ರೆ 500 ರೂಪಾಯಿ ಮ್ಯಾಟ್ರ್ ಕ್ಲೋಸ್. ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಏನು ಬೇಕೋ ಆರ್ಡರ್ ಮಾಡ್ತಿದ್ದಾರೆ. ಇವರೇ ಕೊಡಿಸೋದು ಮೇಡಮು. ಈ ನಮ್ಮ ಮ್ಯಾನೇಜರ್, ಲೋನ್ ಕೊಡೋ ಮ್ಯಾನೇಜರ್ ಹತ್ರ ಸಾಲ ತಗೊಂಡು ಬರ್ಡೇ ಪಾರ್ಟಿ ಕೊಡಿಸ್ತಾ ಇರೋದು. ಹಾಂ ನೋಡಿ, ಬೇಗ ಆರ್ಡರ್ ಮಾಡಿ ಎಲ್ಲರೂ. ನೋಡಿ
ಲೋನ್ ಇಸ್ಕೋಬೇಕು ಅಂದರೆ ಹಿಂಗೆಲ್ಲ ಕೊಡಿಸ್ಬೇಕು. 50,000 ಲೋನ್ ಬರ್ಸ್ಬಿಟ್ಟು ಹಿಂಗೆ ನಮ್ಮ ಮನೆ ಒಳಗೆ ಕಟ್ಕೊಂಡು ನಾನು ಹಾಂ ಟೇಸ್ಟ್ ಚೆನ್ನಾಗದ. ಓಹ್ ಇವ್ರು ನಮ್ಮ ಡಾಕ್ಟ್ರ್ ನೋಡಿ ಈ ಥರದವೆಲ್ಲ ತಿನ್ಬಾರ್ದು ಅಂತ ಹೇಳ್ಬೇಕು. ಅವರೇ ಫಸ್ಟ್ ಮೇಯ್ತಾ ಕೂತವ್ರ ಅದಾಗ ಹಾಕೊಂಡು. ನಮ್ಮ ಲಾಗರ್ ಬಿಡಲ್ರು ಫೋನ್ನಾಗ ಕೇಳೋಕ್ಕೆ ನೋಡಿ ಏನೇನೋ ಬಂತು. ಏನು 3 2 ಪ್ಲೇಟ್ ಅಷ್ಟೇ ಅಲ್ವಾ ಹೇಳಿದ್ದು. ಮೂಳೆ ತಿನ್ನೋರ್ನ ಇಲ್ಲಿ ನೋಡಿ ಬೆಳೆ ಕರ್ಕೊಂಡ್ಬಂದ್ಬಿಟ್ಟು ಬ್ರೆಡ್ ಗುಲ್ಕನ್ ಜಾಮೂನ್ ಕೊಡ್ತಾವ್ರಿ ಇಲ್ಲಿ. ಫಸ್ಟ್ ಪ್ಲೇಟ್ ಫುಲ್ಲು ಕ್ಲೀನು. ನೆಕ್ಸ್ಟ್ ಆರ್ಡರ್ ಮಾಡಿರೋ ಫುಲ್ಲು ಸ್ಯಾಂಡ್ವಿಚ್ ವೆಂಕಟೇಶ್ ಸಮ್ ಗೋವಿಂದ. ನೆಕ್ಸ್ಟ್ ಖಾಲಿ ಮಾಡ್ಬಿಟ್ಟು ತೋರಿಸ್ತೀವಿ. ನಾವು ಒಂದ್ರಿಂದ ಒಂದು ಮಾಡ್ತಾನೆ ಇದೀವಿ, ಕೊಡ್ತಾನೆ ಇಲ್ಲ. ಒಂದ್ರಿಂದ ಒಂದು ಆರ್ಡರ್ ಮಾಡ್ತಾನೆ ಇದೀವಿ. ಇಲ್ಲಿ ಪ್ಲೇಟ್ ಮೇಲೆ ಪ್ಲೇಟ್ ಉಳ್ತಾ ಕೂತಾವ ಇಲ್ಲಿ, ಹೊಟ್ಟೆ ತುಂಬ್ತಾ ಇಲ್ವಂತ ಇಲ್ಲಿ. ಅವಳೆ ಮೇನ್ ಯೂಟ್ಯೂಬರ್ ಅಂದ್ಬಿಟ್ಟು ಒಬ್ಬೊಬ್ಳೆ ತಿನ್ಕೊಂಡ್ಲು. 2 ಪ್ಲೇಟ್ ಒಬ್ಳೆ ತಿಂದವಳು ಅವಳು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗು. ಪಾಪ ನಮ್ಮ ಲಚ್ಚರ್ ನಾಚ್ಕೋತಾರೆ ಯಾಕೆ ನೋಡಿ. ನಮ್ಮ ಲಚ್ಚರ್ ಕೌಂಟರ್ ಕೊಡ್ತಾವ್ರ ತಾಗಿ. ನೆಕ್ಸ್ಟ್ ಬರ್ಡೇ ಗರ್ಲ್ ಇವ್ರದೆ. ಯಾವಾಗಮ್ಮ ಪಾರ್ಟಿ ನೆಕ್ಸ್ಟ್ ನಮ್ದೆ? ಅಪ್ಪ ನೀನ್ ಮಾಡ್ಕೋಬೇಡ, ನಾನ್ ಮಾಡ್ತೀನಿ ಬರ್ಡೇ ಟ್ರೀಟ್ ನೀನ್ ಕೊಡ್ಸು. ಎಸ್ ಎಸ್ ನೋಡಿ ಅದಕ್ಕೆ ಎಲ್ಲ ಶಿಸ್ತಕ್ತಿ ಸಂಘದವ್ರು ಸೇರಿದ್ರೆ ಒಂದ್ ಜಾಗದಲ್ಲಿ ಹಿಂಗೆ ಆಗೋದು. ಎಲ್ಲ ಲೇಡೀಸು ಬಸ್ ಎಲ್ಲ ಫ್ರೀ ಅನ್ಬಿಟ್ಟು ನೋಡಿ ಹತ್ತತ್ಕ ಬಂದ್ಬಿಟ್ಟವೆಲ್ಲ. ಇತ್ತು ಲಾಸ್ಟ್ ಅಲ್ಲಿ ಜ್ಯೂಸ್ ತರ್ಸ್ಕೊಡ್ಲು ಕಣ್ಣೆಸ್ರು ಮಾಡ್ಬಿಡ್ತೀವಿ ಅನ್ಬಿಟ್ಟು ನೋಡಿ ಗೈಸ್. ನೋಡಿದ್ರ ನಮ್ಮ ಕಣ್ಣೆ ಆಗಂತು. ಕುಡಿಯಪ್ಪ ಆಯ್ತು, ಕಣ್ಣೆಸ್ರು ಮಾಡಲ್ಲ. ಆಕ್ಚುಲಿ ತಲೆನೋವು ಗ್ರೂಪಲ್ಲೂ ಇದ್ದಂಗೆ ನಮ್ಮ ಗ್ರೂಪಲ್ಲಿ ನೋಡಿ ಇವ್ರು ಇದ್ದಾರಲ್ಲ, ಇವ್ರ ಹೆಸರು ಸ್ನ್ಯಾಪ್ ರಾಣಿ ಅಂತ ಇಟ್ಟಿದ್ದೀವಿ. ಮಾತು ಎತ್ತಿದ್ರೆ ಫೋನ್ ಎತ್ತಿದ್ರೆ ಸ್ನ್ಯಾಪು, ಫೋನ್ ಎತ್ತಿದ್ರೆ ಸ್ನ್ಯಾಪ್ ಹಾಕೋದು ನೋಡಿ. ಈಗೂ ಸ್ನ್ಯಾಪೇ. ಅಯ್ಯೋ ಇಂಥವ್ರಿಗೆ ಏನು ಹೇಳುವ, ನೀವೇ ಹೇಳಿ. ಸ್ನ್ಯಾಪ್ ರಾಣಿ. ದೃಷ್ಟಿ ಆಗ್ಬಿಡಿದಂತೆ ಮಗಿಗೆ. ಏನ್ ಮಗ ದೃಷ್ಟಿ ಆಗಿದ್ದು? ಫ್ರೆಂಡ್ಸ್ ದೃಷ್ಟಿ ತೆಗಿತಾವ್ರೆ. ಕ್ಲೋಸ್ ಅಪ್ ಅಲ್ಲಿ ಹೆಂಗ್ ಕಾಣಿಸ್ತಿದ್ದಿ ಗೊತ್ತೇ? ಸಾಕತ್ತಾಗಿ ಕಾಣಿಸ್ತಾ ಇದೆಯೇ. ನಮ್ಮ ಯೂಟ್ಯೂಬರ್ ನೋಡಿ ಗಿಫ್ಟ್ ಕೊಡ್ತಾವ್ರೆ, ಗಿಫ್ಟ್ ತಂದವ್ರೆ. ಚಾಕ್ಲೇಟ್ ತಿನ್ಲಿ ಅಂತ ಇರೋ ಬರೋ ಅಲ್ಲೆಲ್ಲ ಉದ್ರೋಲಿ ಅಂದ್ಬಿಟ್ಟು. ನಮ್ಮ ಯೂಟ್ಯೂಬರ್ ತಂಗಿ, ನಮ್ಮ ಜೂನಿಯರ್ ತಂಗಿ, ನನ್ನ ತಂಗಿ ನೋಡ್ಬೇಕಾಗಿದ್ದನ್ನ. ಲಚ್ಚರ್ ಏನೋ ಗಿಫ್ಟ್ ಕೊಡ್ತಾವ್ರೆ. ಫೋಟೋ ಎಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ ನಾನು, ಪೋಸ್ಟ್ ಕೊಡ್ತಾವ್ರೆ ಇಬ್ರು. ನೋಡಿ ಗಿಫ್ಟು ಒಟ್ಟಿನಲ್ಲಿ ಅಲ್ಲುದ್ರೈತವೆ ಎಲ್ರಿಗೂ. ಚಾಕ್ಲೇಟ್ 2 ಆಯ್ತು. ಎಲ್ರಿಗೂ ರೆಡ್ ಇದ್ರೆ ಅದೇ ಗೋಲ್ಡ್ ಅದೇ ಅದು. 24 24 ಕ್ಯಾರೆಟ್ ಗೋಲ್ಡ್ ಅಂತೆ. ಮತ್ತೆ ನೆಕ್ಸ್ಟ್ ಟ್ರಿಪಲ್ ಸಿಗೋಣ. ಎಲ್ಲರೂ ಬಾಯ್ ಹೇಳ್ಬಿಡಿ. ಬಾಯ್ ಎಲ್ರಿಗೂ ಬಾಯ್. ಅವರೆಲ್ಲ ಹೋದ್ರು ಬಸ್ಸಲ್ಲಿ. ನಮ್ಮ ಐಸು ಒಬ್ಳು ಪೆಂಡಿಂಗ್ ಉಳ್ಕೊಂಡ್ಲು ಅಂದ್ಬಿಟ್ಟು ಮನೆಗೆ ತಂದು ನಾನು ಸಿನಿಮಾ ಡ್ರಾಪ್ ಮಾಡಿಬಿಟ್ಟು ಈಗ ನಾನು ಸಿನಿಮಾ ಹೊರಡಬೇಕು. ಸರ್ ನೀವು ಬಸ್ ಹತ್ತಿದ್ರ ಗೈಸ್ ಫೈನಲಿ ಮೆನ್ಷನ್ನ ಡ್ರಾಪ್ ಮಾಡಿ ನಾನು ಸಿನಿಮಾ ಮನೆಗೆ ಬಂದ್ವಿ. ಅತ್ತೆ ವೈನ್ ಮಾಡ್ತಾವ್ರಿ, ನೋಡೋಣ ಬನ್ನಿ. ಇನ್ನ ಬಂದ ಅಂತ ಲೈಟ್ ಹಾಕಿದ್ರು ಮನೆಯಿಂದ. ಅಲ್ಲಿ ನೋಡಿ ಚಾಕ್ಲೇಟ್ ಕೊಟ್ಟಿರೋದನ್ನ ನಮ್ಮವ್ವ ಆಲ್ರೆಡಿ ಏನದು ಕೊಡಿಲಿ ಎತ್ಕೊಬೈಲಿ ಅಂದ್ಬಿಟ್ಟು ಒಂದ್ ಕೈಲಿ ಕಾಯಿ ಒಂದ್ ಕೈಲಿ ಚಾಕ್ಲೇಟ್ ಹೆಂಗ್ ಹಿಡ್ಕೊತಾವಳು ನಮ್ಮವ್ವ. ಏನ್ ಅನ್ಕೊಂಡಿದ್ದೇವ ಅದನ್ನ? ಅರ್ಶಿನ ಕುಂಕುಮ ಒಂದ್ ಬಟ್ಲು ಅನ್ಕೊಬಿಟ್ಟಿದ್ಲಂತೆ ಮಮ್ಮಿ ಅವ್ವ ಅದನ್ನ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನೋಡಿ ನಮ್ಮ ಮಮ್ಮಿ ಕೇಕ್ ಕೊಟ್ಬಿಟ್ಟು ಕುಣಿಸಿದೀವಿ, ಹಿಡ್ಕೊತೀರಿ ಅನ್ಬಿಟ್ಟು. ಮಗ ಹೆಂಗೆ ಬರ್ಡೇ ಪಾರ್ಟಿ ಮುಗೀತು. ಈಗ ಫ್ಯಾಮಿಲಿದು ನಮ್ಮತ್ತೆ ನಮ್ಮ ಅವ್ವನ ಬನ್ರಿ ಆಚೆಗೆ ಹೋಗುವ ಊಟಕ್ಕೆ.
ಅಪರೂಪಕ್ಕೆ ಹೋಗುವ ಇನ್ನೇನು ಡೈಲಿ ಓದವೆ ಅಂದರೆ ಬರ್ತಾ ಇಲ್ಲ ಗೈಸ್ ನೋಡಿ ನೀವೇ ಅದೇ ಹೇಳಿ ನಾನು ಆಶೀರ್ವಾದ ನೆಕ್ಸ್ಟ್ ಇಂಗ್ಲೀಷಲ್ಲಿ ಹೆಂಗೆ ಹೇಳ್ಬೇಕು ಹೇಳ್ಕೊಡು ಚೆನ್ನಾಗಿ ಖುಷಿ ಖುಷಿಯಾಗಿ ಗಾಡ್ ಬ್ಲೆಸ್ ಯು ನನ್ನ ಅಮ್ಮಂಗನ್ಗೆ ನನ್ನ ಮೊಮ್ಮಂಗನ್ ಕೊಟ್ಟು ಖುಷಿ ಖುಷಿಯಾಗಿ ಗಾಡ್ ಬ್ಲೆಸ್ ಯು ಅನ್ನವಾ ಎಂತ ಏನಂತ ಗಾಡ್ ಬ್ಲೆಸ್ ಯು ಗಾಡ್ ಬ್ಲೆಸ್ ನೀನು ಹೇಳು ಮಮ್ಮಿ ನೋಡಿ ನಮ್ಮ ಮಮ್ಮಿ ಕೇಕ್ ಕೊಟ್ಟದೆ ತಡ ತಿನ್ಕೋತ ಕೂತ ಈ ಕೇಕ್ ಚೆನ್ನಾಗಿಲ್ಲ ಚಾಕ್ಲೇಟ್ ಕೇಕ್ ಸರ್ ಗೈಸ್ ಕೇಕ್ ಕಟ್ಟಿಂಗ್ ಎಲ್ಲ ಮುಗಿದು ಫೈನಲಿ ಹೋಟ್ಲಿಗೆ ಡಿನ್ನರ್ಗಂತ ಬಂದಿದ್ದೀನಿ ಊಟಕ್ಕೆ ಬಂದಿದ್ದೀವಿ ಗೈಸ್ ಹೋಟ್ಲಿಗೆ ಕೃಷ್ಣ ದೊನ್ನೆ ಬಿರಿಯಾನಿ ಬಂದಿದ್ದೀವಿ ಚೆನ್ನಾಗಿ ಬಾರಿಸೋದು ಬನ್ನಿ ಏನೇನು ಸಿಗುತ್ತೆ ಏನು ನೋಡೋಣ ನಡೀತೀನಿ ಊಟ ಎಲ್ಲ ಮುಗಿಸಿ ಚಳಿ ಅಂದರೆ ಚಳಿ ಮನೆಗೆ ಬೀಡ ಪಾರ್ಸಲ್ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ ಹೋಗಿ ಪಾಚ ಬಿಡೋದೆ ಸಿಕ್ಕಾಪಟ್ಟೆ ಚಳಿ ಗೈಸ್ ಸಿಕ್ಕಾಪಟ್ಟೆ ಚಳಿ ಆದರೂ ನನಗೆ ಹೇಳ್ಕೊಬೇಕು ಅಂದರೆ ಗೈಸ್ ಈ ಒಂದು ಬರ್ಡೇ ಈ ವರ್ಷದ ಬರ್ಡೇ ಅಂತೂ ತುಂಬಾ ಸ್ಪೆಷಲ್ಲು ಈ ಥರ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ಕೊಳ್ಳೋದು ಡೆಕೋರೇಟ್ ಮಾಡಿಸಿ ಅದೆಲ್ಲ ಮಾಡ್ಕೊಂಡಿದ್ದೀನಿ ಜೊತೆಗೆ ಆ ಥರ ನಂಗೆ ಇಷ್ಟನೂ ಆಗಲ್ಲ ಜಾಸ್ತಿ ಈ ಥರ ನಂಗೆ ಸಿಂಪಲಾಗಿ ಫ್ರೆಂಡ್ಸ್ ಜೊತೆ ಮಾಡ್ಕೊಳ್ಳೋದು ಇಷ್ಟ ಫಸ್ಟೆಲ್ಲ ಫ್ಯಾಮಿಲಿ ಜೊತೆ ಮಾಡ್ಕೋತಿದ್ದೆ ಈಗ ಫ್ರೆಂಡ್ಸ್ ಜೊತೆ ಈ ವರ್ಷವೇ ಒಂಥರ ಸ್ಪೆಷಲ್ ಮೂಮೆಂಟು ನಾನು ಯಾವ ವರ್ಷ ಹುಟ್ಟಿದಾಗಿಂದನೂ ಕೂಡ ನಾನು ಫ್ರೆಂಡ್ಸ್ ಜೊತೆ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡಿರಲಿಲ್ಲ ಸೊ ಈ ಸರಿ ಅಂತೂ ತುಂಬಾ ಖುಷಿ ಮೆಮೊರಿ ಅಂತೂ ತುಂಬಾ ಉಳ್ಕೊಂಡಿದೆ ತುಂಬಾ ಖುಷಿನೂ ಕೂಡ ಆಗಿದೆ ತುಂಬಾ ಇಷ್ಟನೂ ಆಯಿತು ಹಾಗೆ ಇನ್ನೊಂದೇನು ಹೇಳಬೇಕು ಅಂದರೆ ನೆಕ್ಸ್ಟು ಐಶು ಬರ್ಡೇ ಇದೆ ಸೊ ಅವ್ಳಿಗೂ ಕೂಡ ಇದೇ ಥರ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಹೆಂಗಾಗುತ್ತೆ ಅಂತ ಸೊ ಫೈನಲಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಹೌದು ಎಂಡ್ ಮಾಡ್ತಾ ಇದ್ದೀವಿ ನನ್ನ ಮೆಮೊರಿ ಅಂತ ಹೇಳೋದಲ್ಲ ತುಂಬಾ ಮೆಮೊರಿ ಇದೆ ಚಿನ್ನ ನಿಂಗೇನು ಅನ್ನಿಸ್ತು ನನ್ನ ಬರ್ಡೇ ಇದೆಯಲ್ಲ ಯಾಕಂದರೆ ನಮಗೆ ಹುಡುಗರುಗಳಿಗೆಲ್ಲ ಹುಡುಗರುಗಳು ಬರ್ಡೇ ಮಾಡಿ ಅದೇ ಥರ ಅಂದ್ಬಿಟ್ಟಿರುತ್ತೆ ಅದರಲ್ಲಿ ನಿಮ್ಮ ಬರ್ಡೇಗಳು ವರ್ಷದ ಒಂದು ಟೈಮ್ ಅದೊಂಥರ ಸ್ಪೆಷಲ್ ಮೂಮೆಂಟ್ ನಮಗೂ ನೋಡೋಣ ನೆಕ್ಸ್ಟ್ ಟೈಮ್ ಬೇರೆ ಥರ ಮಾಡೋಣ ಎಲ್ಲರೂ ಸ್ವಲ್ಪ ಟ್ರಾವೆಲಿಂಗ್ ಟೈಪ್ ಮಾಡೋಣ ನೆಕ್ಸ್ಟ್ ಟೈಮ್ ಚಿನ್ನಮ್ಮನೇ ಹೇಳಿದ್ರು ಪಾಪ ನನ್ನ ಬರ್ಡೇ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ರು ನಾನು ಮೊದಲೇ ಹೇಳ್ಬಿಟ್ಟಿದ್ದೆ ಚಿನ್ನಮ್ಮ ಗ್ರ್ಯಾಂಡಾಗೆಲ್ಲ ನಂಗೆ ಇಷ್ಟ ಇಲ್ಲ ಬೇಡ ಚಿನ್ನಮ್ಮ ಅಂತ ಸಿಂಪಲಾಗಿ ಮನೆಗೆ ಒಂದು ಕೇಕ್ ತರ್ತೀನಿ ಕಟ್ ಮಾಡಿಸಿದ್ರು ಓಕೆ ನನಗೆ ಅಂತ ಹೇಳಿದ್ದೆ ಆದರೆ ಈ ಥರ ಎಲ್ಲ ಫ್ರೆಂಡ್ಸ್ ಬಂದು ಸರ್ಪ್ರೈಸಾಗಿ ಕೇಕ್ ಕಟ್ ಮಾಡಿಸ್ತಾರೆ ಅಂತ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ತುಂಬಾ ಖುಷಿ ಆಯಿತು ಅವರಿಗೆಲ್ಲ ಒಂದು ಸೆಕೆಂಡ್ ಥ್ಯಾಂಕ್ ಯು ಓಕೆ ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಓಕೆ ಬಾಯ್ ಬಾಯ್ ಮತ್ತೆ ಭೇಟಿಯಾಗೋಣ ನಮಸ್ಕಾರ.